ಪ್ರತಿ ವರ್ಷ 30 ಲಕ್ಷಕ್ಕಿಂತ ಹೆಚ್ಚು ಜನ ಈ ಅರಮನೆಗೆ ಬರ್ತಾರೆ. ಆದರೆ ತುಂಬ ಜನಕ್ಕೆ ನಾನು ಈಗ ಹೇಳಕ್ಕೆ ಹೋಗ್ತಾ ಇರೋ 7 ವಿಷಯಗಳ ಬಗ್ಗೆ ಗೊತ್ತು ಆ್ಯಂಡ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದೇ ಇರ್ಬೋದು. ಸೊ ಈಗ ನಾವು ಮೈಸೂರು ಅರಮನೆಯ 7 ಅಚ್ಚರಿಯ ವಿಷಯಗಳನ್ನ ತೋರಿಸ್ತಾ ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸರಿ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಮರೆಯದೇನೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಈಗ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಅರಮನೆ ಕೆಳಗೆ ಒಬ್ಬರಿಗೂ ಪ್ರವೇಶ ಇಲ್ಲದೆ ಇರುವಂಥ ಒಂದು ಗುಪ್ತ ಸುರಂಗ ಇದೆಯಂತೆ. ಇದು ಮೈಸೂರು ಅರಮನೆಯನ್ನು ಶ್ರೀರಂಗಪಟ್ಟಣ ಮತ್ತು ಇತರ ಸುರಕ್ಷಿತ ಸ್ಥಳಗಳಿಗೆ ಸಂಪರ್ಕ ಮಾಡ್ತಿತ್ತು. ಯುದ್ಧದ ಸಮಯದಲ್ಲಿ ರಾಜಮನೆತನವನ್ನು ರಹಸ್ಯವಾಗಿ ಕೊಂಡೊಯ್ಯಲು ಇದನ್ನು ಬಳಸ್ತಾ ಇದ್ರು. ಆದರೆ ಪಬ್ಲಿಕ್ಗಳಿಗೆ ಇವಾಗ ಎಂಟ್ರಿ ಇಲ್ಲ. ಈಗ ನಿಮಗೆ ತೋರಿಸ್ತಾ ಇರೋಂಥ ಈ ಪಿಕ್ಚರ್ ನೀವು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾದ್ರೆ ಈ ಟನಲ್ನ ನೀವು ನೋಡ್ಬೋದು. ಈಗ ನೀವು ನೋಡ್ತಾ ಇರೋಂಥ ಅರಮನೆ ಒರಿಜಿನಲ್ ಅರಮನೆ ಅಲ್ಲ. ನನ್ನ ಮಾತಿನ ಅರ್ಥ, ಹಳೆಯ ಅರಮನೆ ಮರದಿಂದ ಮಾಡಲಾಗಿತ್ತು. ಅದು 1897ರಲ್ಲಿ ರಾಯಲ್ ವೆಡ್ಡಿಂಗ್ ಅಂದರೆ ರಾಜಮನೆತನದ ಮದುವೆ ಸಮಾರಂಭದಲ್ಲಿ ಬೆಂಕಿಗೆ ಆಹುತಿಯಾಯಿತು. ಅದಾದ ನಂತರ ಬ್ರಿಟಿಷ್ ಆರ್ಕಿಟೆಕ್ಟ್ ಆದಂಥ ಹೆನ್ರಿ ಇರ್ವಿನ್ ಅವರ ಸಹಾಯದಿಂದ 1912ರಲ್ಲಿ ಅರಮನೆ ಮರು ನಿರ್ಮಾಣ ಆಯಿತು. ಈಗ ನೀವು ನೋಡ್ತಾ ಇರುವಂಥ ಮೈಸೂರು ಅರಮನೆ ಹಿಂದೂ, ಇಸ್ಲಾಮಿಕ್, ರಾಜ್ಪೂತ್ ಮತ್ತು ಗಾಥಿಕ್ ಸ್ಟೈಲ್ನಲ್ಲಿ ಕಟ್ಟಿಸಿರುವಂಥ ಒಂದು ಮಾಸ್ಟರ್ ಪೀಸ್. ಮೈಸೂರು ಅರಮನೆಯಲ್ಲಿರುವಂಥ ಪ್ರತಿಯೊಂದು ಪಿಲ್ಲರ್ಸ್, ವಿಂಡೋಸ್, ಡೋರ್ಸ್ಗಳಲ್ಲಿ ಡೀಪ್ ಮೀನಿಂಗ್ ಇದೆ. ಪ್ರತಿಯೊಂದು ಕಾರ್ವಿಂಗ್ಸಲ್ಲೂ ಅವರು ಪಿಕಾಕ್ಸ್, ಎಲಿಫೆಂಟ್ಸ್ ಆ್ಯಂಡ್ ಲೋಟಸಸ್ನ ಯೂಸ್ ಮಾಡಿದ್ದಾರೆ. ಅವು ಸೌಂದರ್ಯ, ಶಕ್ತಿ ಮತ್ತು ಶುದ್ಧತೆಯನ್ನು ಸೂಚಿಸುತ್ತೆ. ನೆಲದ ಮೇಲಿರುವಂಥ ಟೈಲ್ಸ್ಗಳಲ್ಲೂ ಕೂಡ ಏನ್ಷಿಯಂಟ್ ಇಂಡಿಯನ್ ಮ್ಯಾಥಮ್ಯಾಟಿಕ್ಸಿಂದ ಇನ್ಸ್ಪೈರ್ ಆಗಿ ಸೀಕ್ರೆಟ್ ಜೊಮೆಟ್ರಿಕ್ ಪ್ಯಾಟರ್ನನ್ನು ಯೂಸ್ ಮಾಡಿದ್ದಾರೆ. ಇನ್ನು ದರ್ಬಾರ್ ಹಾಲ್ ಬಗ್ಗೆ ಮಾತನಾಡೋದಾದರೆ, ನಾವು ನಿಧಾನವಾಗಿ ಮಾತನಾಡಿದ್ರೂ ಕೂಡ ನಮ್ಮ ಧ್ವನಿ ಹಾಲ್ನ ಎಲ್ಲ ಕಡೆ ಕೇಳಿಸುವಂತೆ ಮಾಡುತ್ತೆ. ಇದಕ್ಕೆ ಮೈಕ್ ಅವಶ್ಯಕತೆಯೇ ಇಲ್ಲ. ಈ ಟೆಕ್ನಾಲಜಿಯಿಂದ ರಾಜನ ಧ್ವನಿ ಎಲ್ರಿಗೂ ತಲುಪುವಂತೆ ಮಾಡಲಾಗಿತ್ತು. ದಸರಾ ಸಮಯದಲ್ಲಿ ಅರಮನೆಯನ್ನು ನೋಡೋದೇ ಒಂದು ಚಂದ. ಅಂತಹ ಸಂದರ್ಭದಲ್ಲಿ ಅರಮನೆಯನ್ನು 1 ಲಕ್ಷ ದೀಪಗಳಿಂದ ಅಲಂಕಾರ ಮಾಡಿರ್ತಾರೆ. ಈ ಅಲಂಕಾರದ ಸಂಪ್ರದಾಯ 80 ವರ್ಷಗಳಿಂದನೂ ಇದೆ. ಮತ್ತು ಈಗಲೂ ಕೂಡ ಒರಿಜಿನಲ್ ಸ್ವಿಚ್ ಬೋರ್ಡ್ನ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಪ್ಯೂರ್ ಗೋಲ್ಡ್ ಮತ್ತು ಪ್ರೀಷಿಯಸ್ ಜೆಮ್ಸಿಂದ ಮಾಡಿರುವಂಥ ದ ಗೋಲ್ಡನ್ ಥ್ರೋನ್, ಚಿನ್ನದ ಸಿಂಹಾಸನ. ಇದನ್ನು ನಾವು ದಸರಾ ಟೈಮಲ್ಲಿ ನೋಡ್ತೀವಿ. ಉಳಿದ ಸಮಯದಲ್ಲಿ ಇದನ್ನು ಸೀಕ್ರೆಟ್ ಚೇಂಬರಲ್ಲಿ ಇಟ್ಟಿರ್ತಾರೆ. ನಮ್ಮ ಮೈಸೂರು ಅರಮನೆನ ಬಣ್ಣ ಬದಲಿಸುವ ಅರಮನೆ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಹಗಲಿನಲ್ಲಿ ಅರಮನೆ ಗೋಡೆಗಳು ಹಳದಿ ಬಣ್ಣದಲ್ಲಿ ಕಾಣುತ್ತೆ, ಆದರೆ ರಾತ್ರಿ ಬೆಳಕಿನಲ್ಲಿ ಕಿತ್ತಳೆ ಬಣ್ಣದಲ್ಲಿ ಹೊಳೆಯುತ್ತೆ. ಇದು ಕಟ್ಟಡದ ಕಲ್ಲಿನ ಗುಣದಿಂದ ಆಗುತ್ತೆ. ನಮ್ಮ ಮೈಸೂರು ಅರಮನೆ ಕೇವಲ ಕಟ್ಟಡ ಅಲ್ಲ, ಇದು ಇತಿಹಾಸ, ಸಂಸ್ಕೃತಿ ಮತ್ತು ರಹಸ್ಯಗಳ ಜೀವಂತ ಸಾಕ್ಷಿ. ನೀವೇನಾದರೂ ಮೈಸೂರಿಗೆ ವಿಸಿಟ್ ಮಾಡ್ತಿದ್ದೀರಾ ಅಂತನ್ನೋದಾದರೆ ಮರೀದೇನೆ ಮೈಸೂರು ಪ್ಯಾಲೇಸ್ನ ಮತ್ತೊಂದು ಬಾರಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.